ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಮ್ಯಾಕ್ರೋ ಎಕನಾಮಿಕ್ಸ್ ಥಿಯರಿ. ನನ್ನ ಹೆಸರು ಡಾಕ್ಟರ್ ಸಂಜೀವ ಕುಮಾರ್ ಮುತ್ತಪ್ಪ ಪೋತೆ. ನಾನು ಇವತ್ತು ಮ್ಯಾಕ್ರೋ ಎಕನಾಮಿಕ್ಸನ್ನು ಕುರಿತು ಮೊದಲನೇ ಕ್ಲಾಸನ್ನು ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಮೊದಲನೇದಾಗಿ ಫಸ್ಟ್ ಚಾಪ್ಟರ್, ದಿಸ್ ಇಸ್ ಫಸ್ಟ್ ಕಂಟೆಂಟ್ ಫಸ್ಟ್ ಆ್ಯಂಡ್ ಫಸ್ಟ್ ಚಾಪ್ಟರ್. ಏನಿದೆ ಫಸ್ಟ್ ಚಾಪ್ಟರ್ ಅಂದರೆ ಆ್ಯನ್ ಓವರ್ ವ್ಯೂ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಮೇಲಿನ ಅವಲೋಕನ ಎನ್ನುವ ಮೊದಲನೇ ಚಾಪ್ಟರ್ ಆಗಿದೆ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಆರ್ ಪ್ರವೇಶ, ಪೀಠಿಕೆ, ಪ್ರಸ್ತಾವನೆ ಅಂತ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ಅರ್ಥಶಾಸ್ತ್ರವು ಸಾಮಾಜಿಕ ವಿಜ್ಞಾನಗಳಲ್ಲೇ ಒಂದು ಮಹತ್ವಪೂರ್ಣವಾದ ಮತ್ತು ಪ್ರತಿಷ್ಠಿತವಾದಂತಹ ವಿಜ್ಞಾನವಾಗಿದೆ. ಇದು ಸಾಮಾನ್ಯವಾಗಿ ಸಾಮಾಜಿಕ ವಿಜ್ಞಾನಿಗಳ ರಾಣಿ ಎಂದೇ ಇಲ್ಲಿ ಪರಿಗಣಿಸಲಾಗ್ತದೆ. ಇಲ್ಲಿ ದಕ್ಷತೆಯ ಪಾಠ ಹೇಳುವ, ತರ್ಕಬದ್ಧ ನಿರ್ಣಯದ ವಿಧಾನಗಳನ್ನು ತಿಳಿಸುವ, ಪೂರ್ವ ಆಯ್ಕೆಯ ಮಾರ್ಗ ತೋರಿಸುವುದಾಗಿರುವುದರಿಂದ ಇದರ ಜ್ಞಾನದಾಯಕವು ಅಗತ್ಯವಾಗಿರ್ತದೆ. ಅದಕ್ಕೆ ಯೇಶುಪಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಹೇಳಿರುವಂತೆ ಅರ್ಥಶಾಸ್ತ್ರ ಅಧ್ಯಯನ ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿರ್ತದೆ. ಕೇವಲ ಸಿದ್ಧಾಂತಗಳನ್ನು ಹೇಳೋದಿಲ್ಲ, ಅದರಿಂದ ರಿಸಲ್ಟನ್ನು ಮರಳಿ ನಮಗೆ ನೀಡುತ್ತದೆ ಎನ್ನುವುದನ್ನು ಇದು ಹೇಳ್ತದೆ ಅಂತ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ, ಯಾಕೆ ಮೈಕ್ರೋ ಎಕನಾಮಿಕ್ಸು ಇತ್ತೀಚಿನ ದಿನಗಳಲ್ಲಿ ಅಂದರೆ 1930 ಆನ್ವರ್ಡ್ಸ್ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ತದೆ ಅಂದರೆ ಹೇಳ್ತಾರೆ. ಇಲ್ಲಿ ನ್ಯೂ ಕ್ಲಾಸಿಕಲ್ ಎಕನಾಮಿಕ್ ಥಿಯರಿ ಫೇಲ್ ಆಗ್ತದೆ. ಯಾವಾಗ ಅಂದರೆ ಹೇಳ್ತಾರೆ ಅವರು, ದ ಗ್ರೇಟ್ ಡಿಪ್ರೆಷನ್ ಆಫ್ 1930 ಹ್ಯಾಸ್ ಪ್ರೊವೈಡ್ ದ್ಯಾಟ್ ಇಸ್ ಬೇಸಿಕ್ ಫಾರ್ಚುಲೇಟ್ ಆಫ್ ದ ಕ್ಲಾಸಿಕಲ್ ಎಕನಾಮಿಕ್ಸ್ ಆರ್ ರಾಂಗ್. ಏನಾಗ್ತದೆ, 1930ರಲ್ಲಿ 29ರಿಂದ 32ರ ಮಧ್ಯೆ ಸಂಭವಿಸಿದಂತಹ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಈ ಕ್ಲಾಸಿಕಲ್ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರಿಗೆ ಡಿಪ್ರೆಷನ್ ಆಗಿತ್ತು. ಆರ್ಥಿಕ ಮುಗ್ಗಟ್ಟು ಏನಿತ್ತು, ಆ ಮುಗ್ಗಟ್ಟಿನಿಂದ ಮೇಲೆತ್ತೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆ ಅರ್ಥಶಾಸ್ತ್ರ ಕ್ಲಾಸಿಕಲ್ ಎಕನಾಮಿಕ್ಸು ಅಲ್ಲಿ ಫೇಲ್ ಆಯಿತು ಅಂತ. ಹಾಗಾಗಿ ಇಟ್ ಈಸ್ ದ ಇಂಡಿಕೇಟರ್ಸ್ ಆಫ್ ದ ವೆರಿ ಬೇಸಿಕ್ ಫೌಂಡೇಶನ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಇಸ್ ಬೇಸ್ಡ್ ಆನ್ ಲೈಸ್ ಫೇರ್ ಪಾಲಿಸಿ. ಅಲ್ಲಿ ಫೇಲ್ ಆಗ್ತದೆ. ಹಾಗಾಗಿ ಫೇಲ್ ಆದ ನಂತರ ಏನಾಗ್ತದೆ ಅಂದರೆ 1930ರ ತರುವಾಯ ಜಾನ್ ಮೆನಾರ್ಡ್ ಕೇನ್ಸ್ ಒಂದು ಸಿದ್ಧಾಂತವನ್ನು ರಚನೆ ಮಾಡ್ತಾರೆ, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಇನ್ ಮನಿ. ಇದು 1936 ಅದಕ್ಕೆ ಬಿಫೋರ್ದಲ್ಲಿ ಈ ಸಿದ್ಧಾಂತ ಡಿಸ್ಕಸ್ ಆಗ್ತದೆ. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ, ಮೈಕ್ರೋ ಎಕನಾಮಿಕ್ಸ್ಗೆ ತಳಪಾಯವಾಗಿ ನಿಂತಹ ಆರ್ಥಿಕ ತಜ್ಞರಂದರೆ ಇಲ್ಲಿ ಜಾನ್ ಮೆನಾರ್ಡ್ ಕೇನ್ಸ್ ಏನು ಮಾಡ್ತಾನೆ ಅಂದರೆ, ಇಡೀ ಈ ಗ್ರೇಟ್ ಡಿಪ್ರೆಷನಿಂದ ತರುವುದಕ್ಕೆ ತಮ್ಮ ಸಿದ್ಧಾಂತವನ್ನು ನೀಡ್ತಾನೆ. ಆವಾಗ ಮ್ಯಾಕ್ರೋ ಎಕನಾಮಿಕ್ಸ್ ಹೆಚ್ಚೆಚ್ಚು ಬಳಕೆಗೆ ಬರ್ತದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಎನ್ನುವ ಪದವು ಮ್ಯಾಕ್ರೋ ಎನ್ನುವ ಪದದಿಂದ ಹುಟ್ಟಿದೆ ಅಂತ. ಸಮಗ್ರ ಎನ್ನುವ ಅರ್ಥಶಾಸ್ತ್ರ ಏನಿದೆಯೋ, ಸಮಗ್ರ ಎನ್ನುವ ಪದವು ಮ್ಯಾಕ್ರೋ ಎನ್ನುವ ಪದದಿಂದ ಹುಟ್ಟಿದೆ. ಈ ಸಾಮಾನ್ಯವಾಗಿ ಇಂಗ್ಲೀಷ್ ಪದ ಯೂಸ್ ಮಾಡ್ತೀವಿ. ಆದರೆ ಇಂಗ್ಲೀಷ್ ಪದಕ್ಕೆ ಎಲ್ಲಿದೆ ಬಂದಿದೆ ಅಂದರೆ, ಅದು ಮ್ಯಾಕ್ರೋ ಎನ್ನುವ ಇಂಗ್ಲೀಷ್ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎನ್ನುವ ಪದದಿಂದ ಉತ್ಪತ್ತಿ ಆಗಿದೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅದರ ಮೀನಿಂಗ್ ಏನಿದೆ, ಮ್ಯಾಕ್ರೋ ಎಕನಾಮಿಕ್ಸ್ನ ಮೀನಿಂಗನ್ನು ನೋಡೋಣ ನಾವು. ಮ್ಯಾಕ್ರೋ ಎಕನಾಮಿಕ್ಸ್ನ ಅರ್ಥ. ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ದ್ಯಾಟ್ ಬ್ರಾಂಚ್ ಆಫ್ ಎಕನಾಮಿಕ್ಸ್ which deal with the study of aggregate or average behavior of the entire system or economy. ಇಡೀ ಅರ್ಥಶಾಸ್ತ್ರವನ್ನು ಕುರಿತು ಅಧ್ಯಯನ ಮಾಡ್ತದೆ. ಕನ್ನಡದಲ್ಲಿ ಹೇಳ್ತೀನಿ ಅದರ ಮೀನಿಂಗು. ಸಮಗ್ರ ಅರ್ಥಶಾಸ್ತ್ರ ಎಂದರೆ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಭ್ಯಾಸಿಸುವುದು ಅಥವಾ ಸರಾಸರಿಗಳನ್ನು ಇದು ಅಭ್ಯಾಸಿಸುವುದಾಗಿದೆ. ಕೇವಲ ಇದು ಸಿಂಗಲ್ ಸ್ಟಡಿ ಅಲ್ಲ, ಇಂಡಿವಿಜುವಲ್ ಸ್ಟಡಿ ಅಲ್ಲ. ಮೈಕ್ರೋ ಎಕನಾಮಿಕ್ಸ್ ಯಾವಾಗಲೂ ಇಂಡಿವಿಜುವಲ್ ಯೂನಿಟ್ ಬಗ್ಗೆ ಕುರಿತು ಅಧ್ಯಯನ ಮಾಡಿದ್ರೆ, ಇಡೀ ಹೋಲ್ ಆಗಿ ಮ್ಯಾಕ್ರೋ ಎಕನಾಮಿಕ್ಸನ್ನು ಅಧ್ಯಯನ ಮಾಡ್ತದೆ, ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ. ಇಲ್ಲಿ ಡೆಫಿನಿಷನನ್ನು ನೋಡೋಣ ಅಂದರೆ, ಇಲ್ಲಿ ಮೊದಲನೇದಾಗಿ ಡೆಫಿನಿಷನನ್ನು ನೋಡ್ತಾ ಇದ್ದೀನಿ. ಪ್ರೊಫೆಸರ್ KE ಬೌಲ್ಡಿಂಗ್ ಎನ್ನುವರ ಪ್ರಕಾರ ವೈಯಕ್ತಿಕ ಪರಿಮಾಣಗಳ ಬದಲಾಗಿ ಸಮಗ್ರ ಪರಿಮಾಣಗಳನ್ನು
ವೈಯಕ್ತಿಕ ಆದಾಯ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು, ವೈಯಕ್ತಿಕ ಬೆಲೆಗಳ ಬದಲಾಗಿ ಸಾಮಾನ್ಯ ಬೆಲೆಯ ಮಟ್ಟವನ್ನು, ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಭ್ಯಸಿಸುವುದನ್ನು ಸಾಮಾನ್ಯವಾಗಿ ಸಮಗ್ರ ಅರ್ಥಶಾಸ್ತ್ರ ಅಂತಾರೆ. ಮತ್ತು ಸಮಗ್ರ ಅರ್ಥಶಾಸ್ತ್ರದ ಡೆಫಿನಿಷನ್ನ ಬೋಲ್ಡಿಂಗನ್ನು ನೀಡಿದ್ದಾರೆ. ಕೇವಲ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ, ಇಟ್ ಈಸ್ ನಾಟ್ ಎ ಸ್ಟಡಿ ಅಬೌಟ್ ಸಿಂಗಲ್, ಇಟ್ ಈಸ್ ಸ್ಟಡಿ ಹೋಲ್ ಅಂತ. ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಒಟ್ಟು ಅನ್ನುವ ಶಬ್ದದ ಆಧಾರದ ಮೇಲೆ ಇದು ಸ್ಟಡಿ ಮಾಡ್ತದೆ, ಇದು ಇಂಡಿವಿಜುವಲನ್ನು ಸ್ಟಡಿ ಮಾಡೋದಿಲ್ಲ ಅಂತ ಕೆ ಇ ಬೋಲ್ಡಿಂಗ್ ಹೇಳ್ತಾರೆ. ಜೊತೆಗೆ ಪ್ರೊಫೆಸರ್ ಮ್ಯಾಕ್ನಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಅಥವಾ ಸಮಗ್ರತೆಗಳ ಬಗ್ಗೆ ಚಿಂತಿಸುತ್ತದೆ. ಅದು ಸಮಸ್ತ ಅರಣ್ಯವನ್ನು ಪರೀಕ್ಷಿಸುತ್ತದೆ, ಒಂದು ಮರವಲ್ಲ. ಅದು ಸಮಗ್ರ ಆರ್ಥಿಕತೆ ಒಂದು ಪಕ್ಷಿ ನೋಟವನ್ನು ನೀಡ್ತದೆ ಅಂತ. ಅಂದರೆ ಅವರೇನು ಹೇಳ್ತಾ ಇದ್ದಾರೆ ಮ್ಯಾಕ್ನಲ್ಲು, ಕೇವಲ ಏನು ಕಾಡುಗಳಿದಾವೋ ಕಾಡದಲ್ಲಿ ಒಂದು ಮರವನ್ನು ಕುರಿತು ಅಥವಾ ಯಾವುದೇ ಒಂದನ್ನು ಕುರಿತು ಅದು ಅಧ್ಯಯನ ಮಾಡೋದಿಲ್ಲ. ಇಡೀ ಮರಗಳನ್ನು ಕುರಿತು, ಇಡೀ ಬೆಟ್ಟದಲ್ಲಿ ಇರ್ತಕ್ಕಂಥ ಮರಗಳನ್ನು ಕುರಿತು, ಕಾಡಿನಲ್ಲಿ ಇರ್ತಕ್ಕ ಮರಗಳನ್ನು ಕುರಿತು ಅಧ್ಯಯನ ಮಾಡ್ತದೆ ಹೊರತು ಕೇವಲ ಒಂದು ಮರದ ಕುರಿತು ಅದು ಅಧ್ಯಯನ ಮಾಡೋದಿಲ್ಲ ಅಂತ. ಒಟ್ಟಾರೆಯಾಗಿ ಏನು ಹೇಳ್ತದೆ ಅಂದರೆ, ಆರ್ಥಿಕ ವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡುವುದನ್ನು ನಾವು ಏನಂತ ಹೇಳ್ತೀವಿ, ಸಾಮಾನ್ಯವಾಗಿ ಸಮಗ್ರ ಅರ್ಥಶಾಸ್ತ್ರವಂತ ಹೇಳ್ತೀವಿ. ಹಾಗಾಗಿ ಇದರ ಮಹತ್ವವನ್ನು ನೋಡೋಣ. ಏನಿದೆ ಈ ಸಮಗ್ರ ಅರ್ಥಶಾಸ್ತ್ರ, ಯಾಕೆ ನಾವು ಅಧ್ಯಯನ ಮಾಡಬೇಕು, ಸಮಗ್ರ ಅರ್ಥಶಾಸ್ತ್ರದ ಇಂಪಾರ್ಟೆನ್ಸ್ ಏನಿದೆ ಅನ್ನೋಡೋಣ. ಮೊದಲಿಗೆ ಏನು ಮಾಡ್ತಾ ಇದೆ ಇದು ಅಂದರೆ, ಆರ್ಥಿಕ ವ್ಯವಸ್ಥೆಯ ಚಿತ್ರಣವನ್ನು ನೀಡ್ತದೆ. ಕ್ಲಿಯರ್ ಪಿಕ್ಚರ್ ಆಫ್ ದ ಎಕಾನಮಿ, ಇಡೀ ಎಕಾನಮಿ ಬಗ್ಗೆ ಕ್ಲಿಯರ್ ಪಿಕ್ಚರ್ ನೀಡ್ತದೆ. ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನೀಡುತ್ತದೆ. ಆರ್ಥಿಕ ಜಟಿಲವಾದ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ವಿಚಾರವನ್ನು ಸಮಗ್ರ ವಿಶ್ಲೇಷಣೆಯಿಂದ ತಿಳಿದು ಬರ್ತದೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ವಿವಿಧ ಪರಿಮಾಣಗಳು ಯಾವ ರೀತಿ ಪರಿಣಾಮಕಾರಿಯಾಗಿವೆ, ಅವುಗಳ ಸಮಸ್ಯೆಗಳೇನು ಕುರಿತು ಅದನ್ನು ಅಧ್ಯಯನ ಮಾಡ್ತದೆ. ಎರಡನೇದು, ಆರ್ಥಿಕ ನೀತಿ ಅಥವಾ ರೂಪರೇಷೆಗಳನ್ನು ರಚಿಸುವುದಕ್ಕೆ ಅಸಿಸ್ಟ್ ಇನ್ ಕ್ರಿಯೇಟಿಂಗ್ ಎಕನಾಮಿಕ್ ಪಾಲಿಸಿ ಆ್ಯಂಡ್ ಪ್ಲ್ಯಾನ್ಸ್. ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನೀಡುವುದರಿಂದ, ಇಡೀ ಆರ್ಥಿಕ ವ್ಯವಸ್ಥೆ ಕುರಿತು ಚಿತ್ರಣವನ್ನು ನೀಡುವ ಕಾರಣದಿಂದಾಗಿ ಅಲ್ಲಿ ಹಣಕಾಸು ನೀತಿ ಯಾವ ರೀತಿ ರೂಪಿಸಬೇಕು, ಉದ್ಯೋಗ ನೀತಿ ಯಾವ ರೀತಿ ರೂಪಿಸಬೇಕು, ವ್ಯಾಪಾರ ನೀತಿ ಯಾವ ರೀತಿಗಳು ರೂಪಿಸಬೇಕು, ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ನೀತಿಗಳನ್ನು ರೂಪಿಸಬೇಕು ಅನ್ನೋದು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಯಾಕೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಈ ಆರ್ಥಿಕ ವ್ಯವಸ್ಥೆಯ ಸಮಗ್ರವಾದ ಚಿಂತನವನ್ನು, ಸಮಸ್ಯೆಗಳನ್ನು ಕುರಿತು ಇಲ್ಲಿ ಅಧ್ಯಯನ ಮಾಡೋದ್ರಿಂದ ನೀತಿಗಳನ್ನು ರೂಪಿಸೋದಕ್ಕೆ ಸಹಾಯ ಮಾಡ್ತದೆ. ದೆನ್ ಆರ್ಥಿಕ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತದೆ. ನಂಬರ್ 3, ಸ್ಟಡಿ ಆಫ್ ಎಕನಾಮಿಕ್ ಗ್ರೋತ್. ಆರ್ಥಿಕ ಬೆಳವಣಿಗೆ ಇವತ್ತಿನ ದಿನಗಳಲ್ಲಿ ಬಹಳ ಪ್ರತಿಯೊಂದು ದೇಶವೂ ಕೂಡ ನಾನು ಮುಂದೆ ಹೋಗ್ಬೇಕು, ನೀನು ಮುಂದೆ ಹೋಗ್ಬೇಕು ಅನ್ನೋ ಪ್ರಯತ್ನ ಪಡ್ತಾ ಇದ್ದಾವೆ. ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಬಹಳ ಮುಖ್ಯವಾಗಿದೆ. ಅಂದರೆ ಸಮಗ್ರ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಕುರಿತು ಅಧ್ಯಯನ ಮಾಡ್ತದೆ. ರಾಷ್ಟ್ರೀಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮುಂತಾದ ವಿಚಾರಗಳನ್ನು ಪರಿಶೀಲಿಸಿ ಸೂಕ್ತ ಅಭಿವೃದ್ಧಿಯ ಧೋರಣೆಗಳನ್ನು ರೂಪಿಸುವುದಕ್ಕೆ ಈ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತದೆ, ಸಹಾಯವನ್ನು ಮಾಡ್ತದೆ. ಆದ್ದರಿಂದ ಇದು ಕೂಡ ಹೆಚ್ಚಿನ ಮಹತ್ವವನ್ನು ಆಗಿದೆ. ನಂಬರ್ 4 ನೋಡೋದಾದರೆ, ಆರ್ಥಿಕ ಆವರ್ತಗಳ ಅಧ್ಯಯನ, ದ ಸ್ಟಡಿ ಆಫ್ ಬಿಸ್ನೆಸ್ ಸೈಕಲ್ ಬಗ್ಗೆ ಅಧ್ಯಯನ ಮಾಡ್ತದೆ. ಆರ್ಥಿಕ ಆವರ್ತಗಳ ಅಧ್ಯಯನ ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ಏರಿಳಿತಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡೋದರ ಮೂಲಕ ಸಮಗ್ರ ಆರ್ಥಿಕ ಆವರ್ತಗಳಿಗೆ ಕಾರಣಗಳು ಯಾವಾಗಿವೆ, ಅದರ ಪರಿಣಾಮ ಏನಾಗಿದೆ, ಆ ದೇಶದ ಆರ್ಥಿಕ ವ್ಯವಸ್ಥೆ ಇವುಗಳ ಸೈಕ್ಲಿಕಲಿಂದ ಅದು ಅಭಿವೃದ್ಧಿ ಆಗ್ತಾ ಇದೆಯೋ, ಉತ್ತುಂಗ ಸ್ಥಾನದಲ್ಲಿದೆಯೋ, ಡಿಪ್ರೆಷನ್ ಆಗ್ತಾ ಇದೆಯೋ, ಹಿಂಗೆ ಮುಗ್ಗಟ್ಟಾಗಿದೆಯೋ ಅಥವಾ ಕೆಳಮಟ್ಟದಲ್ಲಿ ಇದೆಯೋ ಅನ್ನೋದನ್ನು ಭೂಮಿನಾಗಿದೆ ಎಲ್ಲವೂ ಕೂಡ ಇದು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರವನ್ನು ನೀಡ್ತದೆ. ದೆನ್ ನಂಬರ್ 5, ಹಣದುಬ್ಬರ ಕುರಿತು ವಿವರಣೆ ನೀಡ್ತದೆ. ಅನಾಲಿಸಿಸ್ ಆಫ್ ಇನ್ಫ್ಲೇಷನ್. ಇಲ್ಲಿ ನೋಡ್ರಿ, ಹಣದುಬ್ಬರ ನಾವು ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಚಾಪ್ಟರ್ನಲ್ಲಿ ಬರ್ತದೆ. ನಾನು ಏನು ಹೇಳ್ತೀನಿ ಅಂದರೆ, ಅತಿ ಹೆಚ್ಚು ಹಣ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ಸ್ಥಿತಿ. ಅಂದರೆ ಬೆಲೆಗಳು ನಿರಂತರವಾಗಿ ಏರುತ್ತಿರುವ ಸನ್ನಿವೇಶಕ್ಕೆ ಸಾಮಾನ್ಯವಾಗಿ ನಾವು ಹಣದುಬ್ಬರ ಅಂತ ಕರಿತೀವಿ. ಹಾಗಾಗಿ ಹಣದುಬ್ಬರದಿಂದ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮಗಳೇ ಹೆಚ್ಚಾಗ್ತವೆ. ಆದರೆ JM ಕೇನ್ಸನ್ ಕೆಲವು ಸಂದರ್ಭದಲ್ಲಿ ಹೇಳ್ತಾನೆ, ಉದ್ದೇಶಪೂರ್ವಕವಾಗಿ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಬೆಲೆಗಳನ್ನು ಹೆಚ್ಚಿಸಬೇಕು, ಯಾಕಂದರೆ ಅದರಿಂದ ಪರಿಣಾಮಕಾರಿ ಬೇಡಿಕೆ ಸೃಷ್ಟಿ ಆಗ್ತದೆ ಅಂತ. ಇದ್ರ ಬಗ್ಗೆನೂ ಕುರಿತು ಮುಂದೆ ಎಂಪ್ಲಾಯ್ಮೆಂಟ್ ಥಿಯರಿಯಲ್ಲಿ ನಾವು ಉದ್ಯೋಗ ಸಿದ್ಧಾಂತ, ಕೇನ್ಸರ್ ಉದ್ಯೋಗ ಸಿದ್ಧಾಂತ, ಪರಿಣಾಮಕಾರಿ ಬೇಡಿಕೆ ಆದಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ನೆಕ್ಸ್ಟ್ ಕ್ಲಾಸ್ ನಾನು ಹೇಳ್ತಾ ಇದ್ದೇನೆ, ಹಣದುಬ್ಬರನ ಕುರಿತು ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ದೆನ್ ನಂಬರ್
ಸಿಕ್ಸ್, ರಾಷ್ಟ್ರೀಯ ಆದಾಯ ಮಾಪನವಾಗಿದೆ, ಮೆಜರ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಇದು ರಾಷ್ಟ್ರೀಯ ಆದಾಯ ವಿತರಣೆ ಮೇಲೆ ಅದು ಬೆಳಕನ್ನು ಬೀರುತ್ತದೆ. ಬಡತನ, ಆದಾಯ ಅಸಮಾನತೆ, ಪ್ರಾದೇಶಿಕ ಅಸಮತೋಲನ ಮುಂತಾದ ಸಮಸ್ಯೆಗಳನ್ನು ಕುರಿತು ಇದು ಸಮಗ್ರವಾದ ಚಿಂತನೆಯನ್ನು ಮಾಡ್ತದೆ. ದೇಶದಲ್ಲಿ ಬಡತನ ಇದೆ, ಆದಾಯ ಅಸಮಾನತೆ ಇದೆ, ಯಾವ್ಯಾವ ಮಧ್ಯೆ ಇನ್ಕಮನ್ನು ಯಾವ ರೀತಿ ಸಮಾನವಾಗಿ ಹಂಚಿಕೆ ಆಗಬೇಕು, ಹೇಗೆ ಬಡತನದಿಂದ ವಿಮುಕ್ತಿಯನ್ನು ಹೊಂದಬೇಕು, ಇವೆಲ್ಲ ಬೇಕಾದಂತಹ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತದೆ, ಸಹಾಯವನ್ನು ಮಾಡ್ತದೆ. ನಂಬರ್ 7 ನೋಡೋದಾದರೆ ಕೊನೆಯದಾಗಿ ಏನಿದೆ, ಆರ್ಥಿಕ ಸಮಸ್ಯೆಗಳನ್ನು ಕುರಿತು ಇದು ಅಧ್ಯಯನವನ್ನು ಮಾಡ್ತದೆ. ಯಾವ ದೇಶದಲ್ಲಿ ಯಾವ ರೀತಿಗಳು ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇದ್ದಾವೆ, ಆ ಸಮಸ್ಯೆಗಳ ಪರಿಹಾರವನ್ನು ಕೊಡುವುದಕ್ಕೆ ಸಮಗ್ರ ಅರ್ಥಶಾಸ್ತ್ರ ತನ್ನ ಸಿದ್ಧಾಂತದ ಮೂಲಕ ಮುಂದೆ ಬರ್ತದೆ ಅನ್ನೋದು ಬಹಳ ಮುಖ್ಯ. ಇಲ್ಲಿಗೆ ಯಾವುದು ಮುಗೀತದೆ, ಇಂಪಾರ್ಟೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಮುಗೀತದೆ. ದೆನ್ ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ನೋಡೋಣ. ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ನೋಡ್ರಿ, ಪ್ಲೀಸ್ ನೋಟ್ ಯುವರ್ ದ್ಯಾಟ್, ಯಾರು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಅವರನ್ನು ಬರ್ಕೊಡ್ರಿ. ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅದರ ವ್ಯಾಪ್ತಿಯನ್ನು ನೋಡೋದಾದರೆ, ಥಿಯರಿ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ವಿತ್ ಕನ್ಸಂಪ್ಷನ್ ಫಂಕ್ಷನ್, ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಆ್ಯಂಡ್ ಟ್ರೇಡ್ ಸೈಕಲ್. ಇದರ ವ್ಯಾಪ್ತಿಯಲ್ಲಿ ಇವೆಲ್ಲವೂ ಬರ್ತವೆ. ದೆನ್ ಜನರಲ್ ಥಿಯರಿ ಆಫ್ ಪ್ರೈಸ್ ಲೆವೆಲ್ ವಿಚ್ ಇನ್ಕ್ಲೂಡ್ಸ್ ಇನ್ಫ್ಲೇಷನ್, ಡಿಫ್ಲೇಷನ್ ಆ್ಯಂಡ್ ಸ್ಟ್ಯಾಗ್ಫ್ಲೇಷನ್ ಕೂಡ ಬರ್ತದೆ, ಇದರ ಒಳಗಡೆ ಬರ್ತದೆ, ಇದರ ವ್ಯಾಪ್ತಿಯಲ್ಲಿದೆ. ದೆನ್ ಥಿಯರಿ ಆಫ್ ಎಕನಾಮಿಕ್ಸ್ ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಪ್ಲಾನಿಂಗ್, ಇದು ಕೂಡ ಮ್ಯಾಕ್ರೋ ಎಕನಾಮಿಕ್ಸ್ ವ್ಯಾಪ್ತಿಯಲ್ಲಿ ಬರ್ತವೆ. Then theory of macroeconomics distribution which includes the study of relative share of rent, wage, interest and profit in the national income of a country. Then monetarism ಬರ್ತದೆ, monetary management of a country ಬರ್ತದೆ. Then supply side of economics. ಇನ್ನು ಕನ್ನಡದಲ್ಲಿ ನಾವು ನೋಡೋದಾದರೆ ನಂಬರ್ 1 ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ, ಅಂದರೆ ಈ ಕ್ಲಿಷ್ಟವಾದ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಇದರ ವ್ಯಾಪ್ತಿಗೆ ಬರ್ತದೆ. ಆದಾಯ ಮತ್ತು ಉದ್ಯೋಗಗಳ ಸಿದ್ಧಾಂತದಲ್ಲಿ ಅನುಭೋಗ ಪ್ರವೃತ್ತಿ, ಹೂಡಿಕೆ ಪ್ರವೃತ್ತಿ ಮತ್ತು ಆರ್ಥಿಕ ಆವರ್ತಗಳನ್ನು ಕುರಿತು ಈ ಮ್ಯಾಕ್ರೋ ಎಕನಾಮಿಕ್ಸ್ ವ್ಯಾಪ್ತಿಯಲ್ಲಿ ಚರ್ಚೆಯನ್ನು ಮಾಡ್ತದೆ. ದೆನ್ ನಂಬರ್ 2 ಬೆಲೆ ಮತ್ತು ಹಣದುಬ್ಬರ ಅಂಶಗಳನ್ನು ಕುರಿತು ಇದು ಡಿಸ್ಕಷನ್ ಮಾಡ್ತದೆ. ಅಂದರೆ ಅಲ್ಲಿ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಯಾವ ರೀತಿ ಆರ್ಥಿಕ ಹಣದುಬ್ಬರದಿಂದ ಲಿಫ್ಟ್ ಆಗಬೇಕು ಅನ್ನೋದರ ಬಗ್ಗೆ ಇದು ಕೂಡ ಆ ಮ್ಯಾಕ್ರೋ ಎಕನಾಮಿಕ್ಸ್ ವ್ಯಾಪ್ತಿಯಲ್ಲಿ ಬರ್ತದೆ. ಅಂದರೆ ಆರ್ಥಿಕ ಮೇಲಾಗುವ ಹಣದುಬ್ಬರ ಮತ್ತು ಬೆಲೆಯ ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತದೆ. ಇವೆಲ್ಲ ನೆಕ್ಸ್ಟ್ ಚಾಪ್ಟರಲ್ಲಿ ಬರ್ತದೆ ಕೂಲಂಕುಷವಾಗಿ, ಇದ್ರ ವ್ಯಾಪ್ತಿಯಲ್ಲಿದೆ ಅಂತ, ಇದ್ರ ವ್ಯಾಪ್ತಿಯು ಕೂಡ ಇದು ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಬರ್ತದೆ ಅಂತ. ದೆನ್ ನಂಬರ್ 3 ನೋಡಿದ್ರೆ ಆರ್ಥಿಕ ಬೆಳವಣಿಗೆ ಸಿದ್ಧಾಂತವಾಗಿದೆ. ಆರ್ಥಿಕ ಬೆಳವಣಿಗೆ ಸಿದ್ಧಾಂತ ಅಂದರೆ ಬೆಳವಣಿಗೆ ಸಮಸ್ತ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡ್ತದೆ. ಯಾವ ರೀತಿ ಸಿದ್ಧಾಂತಗಳು ಯಾವ ದೇಶದಲ್ಲಿ ಯಾವ ಸಿದ್ಧಾಂತಗಳು ಅಪ್ಲೈ ಮಾಡ್ಕೋಬೇಕು, ಯಾವ ಥಿಯರಿಗಳನ್ನು ಯೂಸ್ ಮಾಡಬೇಕು, ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಆರ್ಥಿಕ ಪ್ರಗತಿಯನ್ನು ನಾವು ಸಾಧಿಸಬೇಕು ಎನ್ನುವುದರ ಕುರಿತು ಕೂಡ ಅದು ಚರ್ಚೆಯನ್ನು ಮಾಡ್ತದೆ. ದೆನ್ ಸಮಗ್ರ ವಿತರಣಾ ಸಿದ್ಧಾಂತವಾಗಿದೆ. ಆಲ್ರೆಡಿ ಹೇಳಿದೆ ನಾನು, ರೆಂಟ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು. ಅಂದರೆ ಇಲ್ಲಿ ಸಮಗ್ರ ವಿತರಣಾ ಸಿದ್ಧಾಂತದಲ್ಲಿ ಉತ್ಪಾದನಾ ಕರ್ತೃಗಳ ಸಾಪೇಕ್ಷ ಪಾಲನ್ನು ಇದು ತಿಳಿಸ್ತದೆ. ಇವತ್ತು ನಾನು ಏನು ಹೇಳಿದ್ದೀನಿ ಅಂದರೆ ಮೀನಿಂಗ್ ಹೇಳಿದ್ದೀನಿ, ಡೆಫಿನಿಷನ್ ಹೇಳಿದ್ದೀನಿ, ಇಂಟ್ರೊಡಕ್ಷನ್ ಹೇಳಿದ್ದೀನಿ, ಇಂಪಾರ್ಟೆನ್ಸ್ ಹೇಳಿದ್ದೀನಿ, ದೆನ್ ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಹೇಳಿದ್ದೀನಿ. ಈ ಹೇಳೋದ್ರ ಮೇಲೆ ಬರ್ತಕ್ಕಂಥ ಕ್ವಶನ್ಗಳು ಯಾವಂದರೆ, ಸಮಗ್ರ ಅರ್ಥಶಾಸ್ತ್ರ ಎಂದರೆ ಏನು, ಸಮಗ್ರ ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನಿಸಿ, ಸಮಗ್ರ ಅರ್ಥಶಾಸ್ತ್ರದ ಮಹತ್ವಗಳನ್ನು ವಿವರಿಸಿ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂತ ನಾನು ನಿಮಗೆ ಹೇಳಿದ್ದೀನಿ. ಹಾಗಾಗಿ ಇವತ್ತು ಈ ಕ್ಲಾಸನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.